ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಇವತ್ತು ನಾವು ಕೆಮಿಸ್ಟ್ರಿ ಎಕ್ಸಾಮನ್ನು ಕಂಪ್ಲೀಟ್ ಮಾಡಿದ್ದೀರ ನೀವು ಸ್ಟೂಡೆಂಟ್ಸ್ ಎಲ್ಲನೂ. ಪೇಪರ್ ನೋಡೋದಾದರೆ ಕ್ವಶನ್ ಪೇಪರ್ ಆಲ್ಮೋಸ್ಟ್ ಈಸಿನೇ ಇತ್ತು, ನಿಮಗೆ ಅಂತ ಕಷ್ಟ ಇರಲಿಲ್ಲ. ಯಾಕಂದರೆ ನಿಮಗೆ ನಾನು ಮೊದಲಿಂದ ಹೇಳ್ತಿದ್ದೆ, ನಿಮಗೆ ಮಾಡಲ್ ಪೇಪರನ್ನು ನೀಟಾಗಿ ಓದ್ಕೊಳ್ಳಿ. ಹಾಗೆ ನಾನು ಇಂಪಾರ್ಟೆಂಟ್ ಕ್ವಶನ್ಸು ಸಹ ಕೊಟ್ಟಿದ್ದೆ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಕ್ವಶನ್ಸಲ್ಲಿ ನಾನು ಏನು ಮಾರ್ಕ್ಸ್ ಹೇಳಿದೆ ಅಷ್ಟು ಮಾರ್ಕ್ಸು ಸಹ ಕವರ್ ಆಗಿದೆ. ನೋಡೋಣ ಯಾವ್ಯಾವ ಕವರ್ ಆಗಿತ್ತು ಅನ್ನೋದ್ರ ಜೊತೆಗೆ ಈ ವಿಡಿಯೋದಲ್ಲಿ ನಾವು MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಜೊತೆಗೆ ನ್ಯೂಮರಿಕಲ್ಸ್ಗೆ ಸೊಲ್ಯೂಷನ್ಸನ್ನು ನೋಡೋಣ. ಪೇಪರ್ ನೋಡೋದಾದರೆ ಆಲ್ಮೋಸ್ಟ್ ನಿಮಗೆ ಒಂದು 55 ಈಸಿಯಾಗಿ ಸ್ಕೋರ್ ಮಾಡ್ಬೋದಾಗಿತ್ತು. 60 to 65 ಈಸ್ ಆವ್ರೇಜ್ ಆ್ಯಂಡ್ 65 ಎಬೋವ್ ತೊಗೋಬೇಕಾದ್ರೆ ಸ್ವಲ್ಪ ನೀವು ಬ್ರೈನನ್ನು ಯೂಸ್ ಮಾಡಬೇಕಾಗತ್ತೆ. ಅದು ಬಿಟ್ಟರೆ ನಿಮಗೆ MCQನಲ್ಲಿ 1 or 2 ಬಿಟ್ಟರೆ ನಿಮಗೆ ಕನ್ಫ್ಯೂಷನ್ ಬಿಟ್ಟರೆ ಇನ್ನು ಎಲ್ಲ ಕ್ವಶನ್ಸು ಆಲ್ಮೋಸ್ಟ್ ನಿಮಗೆ ಈಸಿಯಾಗೇ ಇತ್ತು. ಕ್ವಶನ್ ಪೇಪರ್ ಈಸಿಯಾಗೇ ಇತ್ತು. ನಿಮಗೆ ಎಲ್ಲ ಆಲ್ರೆಡಿ ಕ್ವಶನ್ಸನ್ನು ಬರ್ದಿದ್ದೀರಾ, ಮಾಡೆಲ್ ಪೇಪರ್ಸನ್ನು ನೀವು ಕರೆಕ್ಟಾಗಿ ಓದ್ಕೊಂಡಿದ್ದೆ, ಅದರಲ್ಲೇ ಕ್ವಶನ್ಸ್ ಎಲ್ಲ ಬಂದಿದ್ವು ನಿಮಗೆ. ಈಗ ಡೈರೆಕ್ಟಾಗಿ ಬಂದುಬಿಡೋಣ ಆನ್ಸರ್ಸ್ಗೆ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಇದೇ ಥರದ ಇನ್ನಷ್ಟು ಅಷ್ಟೇ ಅಲ್ಲ, ಇನ್ನೂ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡ್ತಿರ್ತೀನಿ. ಹಾಗಾಗಿರೋದ್ರಿಂದ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಈಗ ಡೈರೆಕ್ಟಾಗಿ ಆನ್ಸರ್ ಕೀಗೆ ಬಂದುಬಿಡೋಣ. MCQ ಫಸ್ಟು. ಓಕೆ, MCQನಲ್ಲಿ ಬಂದರೆ ಫಸ್ಟ್ ಒನ್, ಕ್ವಶನ್ ನಂಬರ್ 1, ದ ಮೇಜರ್ ಪ್ರಾಡಕ್ಟ್ ಫಾರ್ಮ್ಡ್ ಇನ್ ದ ಫಾಲೋಯಿಂಗ್ ರಿಯಾಕ್ಷನ್. ಇದರಲ್ಲಿ ಆಲ್ಕೋಹಾಲಿಕ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಯೂಸ್ ಮಾಡಿದ್ರೆ ಇದು ಎಲಿಮಿನೇಷನ್ ರಿಯಾಕ್ಷನ್ ಆಗುತ್ತೆ. ಮತ್ತು ಇಲ್ಲಿ ಆನ್ಸರ್ ಬರುವಂಥದ್ದು 2-ಬ್ಯೂಟೀನ್ ಇಸ್ ಅ ಮೇಜರ್ ಪ್ರಾಡಕ್ಟ್. 2-ಬ್ಯೂಟೀನ್ ಆಪ್ಷನ್ ಡಿ ಮೇಜರ್ ಪ್ರಾಡಕ್ಟ್ ಆಗಿ ಬರುತ್ತೆ ನಿಮಗೆ. ನೆಕ್ಸ್ಟ್ ಕ್ವಶನ್ ನಂಬರ್ 2 ನೋಡೋದಾದರೆ, ದ ಪರ್ಸೆಂಟೇಜ್ ಆಫ್ ಹೀಲಿಯಂ ಫಿಲ್ಡ್ ಇನ್ ದ ಟ್ಯಾಂಕ್ಸ್ ಯೂಸ್ಡ್ ಇನ್ ದ ಮೋಸ್ಟ್ ಸ್ಕೂಬಾ ಡೈವರ್ಸ್. ಇದು ನಿಮಗೆ ಹೆನ್ರೀಸ್ ಲಾನಲ್ಲಿ ಅಪ್ಲಿಕೇಶನಲ್ಲಿ ಬರುತ್ತೆ. ನೀವು NCERT ಟೆಕ್ಸ್ಟ್ ಬುಕ್ಕನ್ನು ಕರೆಕ್ಟಾಗಿ ಓದಿದರೆ ನೀವು ಆನ್ಸರ್ ಮಾಡಿರ್ತೀರ. ಇಟ್ಸ್ 11.7, ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್, ದ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಶೋನ್ ಬೈ ದ ಎಲಿಮೆಂಟ್ ವಿತ್ ಅಟಾಮಿಕ್ ನಂಬರ್ 21. ಅಟಾಮಿಕ್ ನಂಬರ್ 21 ಅಂದರೆ ನಥಿಂಗ್ ಬಟ್ ಸ್ಕ್ಯಾಂಡಿಯಂ. ಸ್ಕ್ಯಾಂಡಿಯಂ ಸ್ಟೇಬಲ್ ಆಕ್ಸಿಡೇಷನ್ ಸ್ಟೇಟ್ ಬಂದು +3 ಆಗಿರುತ್ತೆ. ಆಪ್ಷನ್ ಎ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್, ಕ್ವಶನ್ ನಂಬರ್ 4, ದ ಮೇನ್ ಸ್ಟ್ರಕ್ಚರಲ್ ಸೋರ್ಸ್ ಆಫ್ ಅಸೆಟಿಕ್ ಆಸಿಡ್ ಈಸ್ ಆಪ್ಷನ್ ಬಿ ವಿನೆಗಾರ್. ಮೇನ್ ಸೋರ್ಸ್ ಆಫ್ ಅಸೆಟಿಕ್ ಆಸಿಡ್ ಇಸ್ ಇಟ್ಸ್ ಅ ವಿನೆಗಾರ್. ನೆಕ್ಸ್ಟ್, ಕ್ವಶನ್ ನಂಬರ್ 5, acetylation of salicylic acid produces compound which has anti-inflammatory, antipyretic property. The compound is. Simple question, ನಿಮ್ಮ NCERT question ಇದು. Aspirin, option D is correct. Next, question number 6, p-hydroxyazobenzene is formed by the reaction of benzene diazonium chloride with phenol. It is. ಇದು ಕಪ್ಲಿಂಗ್ ರಿಯಾಕ್ಷನ್. ಕಪ್ಲಿಂಗ್ ರಿಯಾಕ್ಷನ್ ಬಂದು ಪ್ಯಾರಾಪೊಸಿಷನಲ್ ಆಗುತ್ತೆ. ಇಟ್ ಈಸ್ ಎಲೆಕ್ಟ್ರೋಫಿಲಿಕ್ substitution reaction. Option A is correct. Next, question number 7, doctor advised a 50-year-old woman enough exposure to the sunlight and addition of fish egg yolk to her diet. Name the vitamin deficiency for the possible disease diagnosed by the doctor. Simple indirect question idu. Exposure to the sunlight is nothing but deficiency of vitamin D. Option A. Next, question number 8 ನೋಡೋದಾದರೆ, which of the following statement is or incorrect about order and molecularity of the reaction. ಇದು ತುಂಬ ಕ್ವಶನು ಡಿಸ್ಕಷನ್ ನಡೀತಾ ಇದೆ. ನಾನು ತುಂಬ ನೋಡಿದೆ, ಎಲ್ಲ ಸ್ಟೂಡೆಂಟ್ಸು ಡಿಸ್ಕಷನ್ ಮಾಡ್ತಿರೋ ಈ ಕ್ವಶನ್ ಬಗ್ಗೆನೇ. ಇದು ಆಪ್ಷನ್ ಕೆಲವರೆಲ್ಲ ಏನು ಮಾಡಿದ್ದಾರೆ ಅಂತಂದರೆ ಕೆಲವೊಂದು ಆಪ್ಷನ್ ಡಿ ಮಾಡಿದ್ದಾರೆ, ಕೆಲವರು ಆಪ್ಷನ್ ಸಿ ಮಾಡಿದ್ದಾರೆ. ಈಗ ರೈಟ್ ನಾವು ನಿಮಗೆ ಆಪ್ಷನ್ ಸಿ ಇದೆ. ಇನ್ನೂ ಸ್ಟಿಲ್ ಡಿಸ್ಕಷನ್ ಆಗ್ತಾ ಇದೆ ಇದ್ರ ಮೇಲೆ, ಈ ಕ್ವಶನ್ ಮೇಲೆ. ಬಟ್ ಈಗ ಪ್ರೆಸೆಂಟ್ ಸಿಚುವೇಶನ್ಗೆ ನಿಮಗೆ ಬರುವಂಥದ್ದು ಇಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಯಾವುದಪ್ಪ ಅಂತಂದರೆ, ಸೆಕೆಂಡ್ ಒನ್ ಈಸ್ ಎ ಇನ್ಕರೆಕ್ಟ್ ಒನ್ ಆ್ಯಂಡ್ ಫೋರ್ತ್ ಒನ್ ಈಸ್ ಇನ್ಕರೆಕ್ಟ್ ಒನ್. ಇಲ್ಲಿ ಕೆಲವರು ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಎಲ್ಲ ಆಗಿರೋದು ಅಂತಂದರೆ, ಸೆಕೆಂಡ್ ಒನ್ ಇನ್ಕರೆಕ್ಟ್ ಓಕೆ, ಬಟ್ ಫೋರ್ತ್ ಒನ್ ಇನ್ಕರೆಕ್ಟ್ ಹೇಗೆ ಅನ್ನೋದನ್ನು ಸ್ವಲ್ಪ ಕನ್ಫ್ಯೂಷನ್ ಆಗಿರೋದ್ರಿಂದ ಇದು ಡಿಸ್ಕಷನ್ ನಡೀತಾ ಇದೆ. ಬಟ್ ಸ್ಟಿಲ್ ಪ್ರೆಸೆಂಟ್ ಆಪ್ಷನ್ ಸಿ ಇಸ್ ಕರೆಕ್ಟ್. ಸೆಕೆಂಡ್ ಆ್ಯಂಡ್ ಫೋರ್ತ್ ಆಪ್ಷನ್ ಸಿ. ನೆಕ್ಸ್ಟ್, ಕ್ವಶನ್ ನಂಬರ್ 9 ಬರೋದಾದರೆ, ವಿಚ್ ಆಫ್ ದ ಫಾಲೋಯಿಂಗ್ ಗ್ರೂಪ್ಸ್ ವೆನ್ ಪ್ರೆಸೆಂಟ್ ಅಟ್ ಪ್ಯಾರಾ ಪೊಸಿಷನ್ ಇನ್ಕ್ರೀಸಸ್ ಬೆಸಿಡಿಕ್ ಸ್ಟ್ರೆಂತ್ ಆಫ್ ದಿ ಅನಿಲಿನ್. ಇಲ್ಲಿ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪು, ದಟ್ ಈಸ್ NH2 ಗ್ರೂಪ್ ವಿಲ್ ಇನ್ಕ್ರೀಸ್ ದ ಅಸಿಡಿಟಿ, ಬೇಸಿಕ್ ಸ್ಟ್ರೆಂತ್. ನೆಕ್ಸ್ಟ್, ಕ್ವಶನ್ ನಂಬರ್ 10ಗೆ ಬರೋದಾದರೆ, ಅಮಾಂಗ್ ದ ಫಾಲೋಯಿಂಗ್ ಸೆಲ್ಸ್ ದ ಸೆಲ್ ಯೂಸ್ಡ್ ಇನ್ ಅಪೋಲೋ ಸ್ಪೇಸ್ ಪ್ರೋಗ್ರಾಮಿಂಗ್. ವೆಲ್ ನೌನ್ ಕ್ವಶನ್ ಇದು, ನಿಮಗೆ ಗೊತ್ತಿರುವಂಥದ್ದೇ. H2O2 ಫ್ಯೂಯಲ್ ಸೆಲ್. ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್, ಕ್ವಶನ್ ನಂಬರ್ 11,
isopropyl magnesium bromide, N-propyl magnesium bromide react separately with water, yield organic compound separately respectively are. Simple ಇಲ್ಲಿ Grignard reagent RMgX reacts with water which produces, simple it is alkane, alkane produce ಆಗುತ್ತೆ, RH produce ಆಗುತ್ತೆ. ಸೊ ಇಲ್ಲಿ ನೀವು ಐಸೋಪ್ರೋಪೈಲ್ ಮೆಗ್ನೀಷಿಯಮ್ ಬ್ರೋಮೈಡ್ ಜೊತೆ ನೀವು ವಾಟರ್ನ ಟ್ರೀಟ್ ಮಾಡಿದ್ರೆ ನಿಮಗೆ ಇಲ್ಲಿ ಸೊ ಸಿಗುವಂಥದ್ದು ನಿಮಗೆ ಪ್ರೋಪೇನ್ ಆ್ಯಂಡ್ ಆಸ್ ವೆಲ್ ಆಸ್ ನಿಮಗೆ ಎನ್ ಪ್ರೋಪೈಲ್ ಮೆಗ್ನೀಷಿಯಮ್ ಬ್ರೋಮೈಡ್ ಜೊತೆನೂ ಇಫ್ ಯು ಟ್ರೀಟ್ ವಿತ್ ವಾಟರ್ ಯು ವಿಲ್ ಗೆಟ್ ದ ಸೇಮ್ ಕಾಂಪೌಂಡ್. ಸೊ ನಮಗೆ ಇಲ್ಲಿ ಸೇಮ್ ಕಾಂಪೌಂಡೇ ಬರುತ್ತೆ, ಪ್ರೋಪೇನೇ ಬರುತ್ತೆ. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ಇಟ್ಸ್ ಅ ಪ್ರೋಪೇನ್ ಅಂಡ್ ಪ್ರೋಪೇನ್, ಎರಡರಲ್ಲೂ ಪ್ರೋಪೇನೇ ಬರುತ್ತೆ ನಮಗೆ. ಮೆಗ್ನೀಷಿಯಮ್ ಏನಿದೆ ಅಲ್ಲಿ ರೀಪ್ಲೇಸ್ ಆಗಿ ನಿಮಗೆ ಹೈಡ್ರೋಜನ್ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 12 ನೋಡೋದಾದರೆ ಬೈನರಿ ಸೊಲ್ಯೂಷನ್ ಆಸ್ ಅ 2 components A and B, mole fraction of the component 1A is 0.5, then the number of moles of components of. So mole fraction of the component 1 0.5 ಇದೆ ಅಂದರೆ mole fraction of the remaining component 0.5 ಬರುತ್ತೆ. ಹಾಗಾಗಿರೋದ್ರಿಂದ ನಂಬರ್ ಆಫ್ ಮೋಲ್ಸ್ ಆಫ್ ಎ ಈಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಬಿ. ಸೊ ಆಪ್ಷನ್ ಸಿ ಬರುತ್ತೆ ನಿಮಗೆ. ನೆಕ್ಸ್ಟ್ ಕ್ವಶನ್ ನಂಬರ್ 13 ನೋಡೋದಾದರೆ ಮ್ಯಾಚ್ ದ ಫಾಲೋಯಿಂಗ್. ಸೊ ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್ಸನ್ನು ಕೊಟ್ಟಿದ್ದಾರೆ, ಸ್ಟೇಬಲ್ ಆಕ್ಸಿಡೇಷನ್, ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ಸನ್ನು ವಿತ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಇಲ್ಲಿ ಥೋರಿಯಂ, ಪ್ರೊಟೆನ್ಷಿಯಮ್, ಲಾರೆನ್ಷಿಯಮ್, ಯುರೇನಿಯಂ, ಪ್ಲುಟೋನಿಯಂ. ಸೊ ಇಲ್ಲಿ ನಿಮಗೆ ಬರುವಂಥದ್ದು ಸೊ ಆಪ್ಷನ್ ಬಿ ಬರುತ್ತೆ. ಆಪ್ಷನ್ ಬಿ 1E 2D 3C 4B 5A. ನೆಕ್ಸ್ಟ್ ಕ್ವಶನ್ ನಂಬರ್ 14 ನೋಡೋದಾದರೆ ಸಿಂಪಲ್ ಕ್ವಶನ್, ಬಟ್ ಇದು ನಿಮ್ಮ NCERT ಯಾರು ಓದಿರ್ತೀರ ಇದನ್ನು ಆನ್ಸರ್ ಮಾಡಿರ್ತೀರಿ ಈಸಿಯಾಗಿ. ದ ಕಾಂಪ್ಲೆಕ್ಸ್ ವಿಚ್ ಇಸ್ ಒಬ್ಟೈನ್ಡ್ ಇನ್ ದ ರೆಡ್ ಫಾರ್ಮ್, ಇಟ್ ಈಸ್ ನಿಮಗೆ ಲಿಂಕೇಜ್ ಐಸೋಮರ್ಸಲ್ಲಿ ನಿಮಗೆ NCERT ಟೆಕ್ಸ್ಟ್ ಬುಕ್ಕಲ್ಲಿ ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ಲಿಂಕೇಜ್ ಐಸೋಮೆರಿಸಮಲ್ಲಿ ಸೇಮ್ ಎಕ್ಸಾಂಪಲ್ ಇದೆ ನೋಡಿ. ಸೊ ದಿಸ್ ಈಸ್ ದ ಕಲರ್ ಈಸ್ ONOಗೆ ನಿಮಗೆ ಇಲ್ಲಿ ರೆಡ್ ಕಲರ್ ಬರುತ್ತೆ, NO2 ಲಿಂಕ್ ಆದರೆ ದೆನ್ ಯು ವಿಲ್ ಗೆಟ್ ಇಟ್ ಎಸ್ ಎ ಯೆಲ್ಲೋ ಕಲರ್. ಸೊ ಆಪ್ಷನ್ ಡಿ ಬರುತ್ತೆ, ಇಟ್ಸ್ ಎ ಯೆಲ್ಲೋ ಕಲರ್. NCERT ಕ್ವಶನ್ ಆಗಿರುತ್ತೆ ಅದನ್ನು. ಕ್ವಶನ್ ನಂಬರ್ 15 ಬಂದು ಸೊ ಸ್ಟೇಟ್ಮೆಂಟ್ 1. ಸೊ ಯೂಶಲಿ ನಿಮಗೆ ಕ್ವಶನ್ ನಂಬರ್ 15ಗೆ ನಿಮಗೆ ಗೊತ್ತಿರಬೇಕಾದ ವಿಚಾರ ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿದೆ. ಇದರಲ್ಲಿ ಯೂಶಲಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸಲ್ಲಿ ಎರಡೂ ಸ್ಟೇಟ್ಮೆಂಟು ಕರೆಕ್ಟ್ ಆಗಿರೋವೇ ಕೊಡ್ತಾರೆ ನಿಮಗೆ ಮೆಜಾರಿಟಿ. ಸೊ ಹಾಗಾಗಿರೋದ್ರಿಂದ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಹಿಯರ್. ಸೊ ಆಪ್ಷನ್ ಬಿ ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಆರ್ ಕರೆಕ್ಟ್. ಈಗ ನೆಕ್ಸ್ಟ್ ಬರೋಣ ಫಿಲ್ ಇನ್ ದ ಬ್ಲ್ಯಾಂಕ್ಗೆ. ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಬಂದರೆ ಇದು ಅಷ್ಟೇ ಆಲ್ಮೋಸ್ಟ್ ಈಸಿಯಾಗಿತ್ತು ಕ್ವಶನ್ಸ್ ಎಲ್ಲ ನಿಮಗೆ. ಆಕ್ಸಿಡೇಷನ್ ಸ್ಟೇಟ್ ಆಫ್ ದ ನಿಕ್ಕಲ್ ಕಾರ್ಬೋನೈಲ್ ಕಾಂಪೌಂಡ್ ಇಸ್ 0 ಬರುತ್ತೆ ಇಲ್ಲಿ ನಿಮಗೆ. ಇನ್ ಮೆಟಲ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ದ ಮೆಟಲ್ ಇನ್ ಮೆಟಲ್ ಕಾರ್ಬೋನೈಲ್ಸ್ ಇಸ್ 0. ಇನ್ ವಿಲಿಯಮ್ಸನ್ ಈಥರ್ ಸಿಂಥಸಿಸ್ ಆಲ್ಕೈಲ್ ಹ್ಯಾಲೈಡ್ ಈಸ್ ಅಲೋಡ್ ಟು ರಿಯಾಕ್ಟ್ ವಿತ್ ಸೋಡಿಯಂ ಆಲ್ಕಾಕ್ಸೈಡ್. ಇದು ಅಷ್ಟೇ ನಿಮಗೆ ಅಷ್ಟೊಂದು ಡಿಫಿಕಲ್ಟಿ ಏನಿಲ್ಲ, ಈಸಿಯಾಗಿದೆ. ದ ಕಾರ್ಬೋಹೈಡ್ರೇಟ್ಸ್ ವಿಚ್ ರೆಡ್ಯೂಸ್ ಫಿಲ್ಲಿಂಗ್ ಸೊಲ್ಯೂಷನ್ ಅಂಡ್ ಟಾಲಿಸ್ ರಿಯೇಜೆಂಟ್ ವಿ ನೋನ್ ಎಸ್ ರೆಡ್ಯೂಸಿಂಗ್ ಶುಗರ್ಸ್. ಕ್ವಶನ್ ನಂಬರ್ 19 ಸ್ವಲ್ಪ ಕನ್ಫ್ಯೂಷನ್ ಆಗಿರ್ತೀರ ಕೆಲವರು, ಬಟ್ ಸ್ಟಿಲ್ ದ ಲೋಯೆಸ್ಟ್ ಆಲ್ಡಿಹೈಡ್ಸ್ ಹ್ಯಾವ್ ದ ಶಾರ್ಪ್ ಪಂಜೆಂಟ್ ಸ್ಮೆಲ್. ನೆಕ್ಸ್ಟ್ ವ್ಯಾಂಟಾ ಫ್ಯಾಕ್ಟರ್ ಫಾರ್ ದ ನಾನ್ ಎಲೆಕ್ಟ್ರೋಲೈಟ್ ಇಸ್, ಸೊ ವ್ಯಾಂಟಾ ಫ್ಯಾಕ್ಟರ್ ದಟ್ ಈಸ್ ಈಕ್ವಲ್ ಟು 1 ಫಾರ್ ದ ನಾನ್ ಎಲೆಕ್ಟ್ರೋಲೈಟ್. ಸೊ ಇಷ್ಟು ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿತ್ತು. ಈಗ ನೆಕ್ಸ್ಟ್ ಬರೋಣ, ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಡಿಸ್ಕಷನ್ ಮಾಡಿರೋದು ಬೇಕಾದ್ರೆ ಕೌಂಟ್ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ 22 ಎಕ್ಸ್ಪ್ಲೈನ್ ಮಾಡಿದ್ದೆ ನಿಮಗೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ಕ್ವಶನ್ ನಂಬರ್ 24 ಹೇಳಿದ್ದೆ ನಾನು ನಿಮಗೆ. ಇದು ಎಕ್ಸಾಕ್ಟ್ಲಿ ನೋಡಿ ಇದೇ ಥರದ ಕ್ವಶನ್ಸ್ನ ನಿಮಗೆ ಬೇಕಾದ್ರೆ ನಾನು ಪ್ರೀವಿಯಸ್ ವಿಡಿಯೋ ಮಾಡಿರೋದು ಚೆಕ್ ಮಾಡ್ಕೊಳ್ಳಿ ನೀವು ಬೇಕಾದರೆ. ಇದರಲ್ಲಿ ನಿಮಗೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಫಾರ್ ಅನಿಸೋಲ್ ಇದೇ ಥರ ಬರುತ್ತೆ, ಇಂಡೈರೆಕ್ಟಾಗಿ ಈ ಥರನೇ ಕೊಡ್ತಾರೆ ಅಂತ ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡಿದೆ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಇದೇ ಕ್ವಶನನ್ನು ಹಾಕಿದ್ದೆ ನಾನು ನಿಮಗೆ, ಇದೇ ಥರ ಕೊಡ್ತಾರೆ ನಿಮಗೆ ಕ್ವಶನ್ ಅಂತ. ಈ ಕ್ವಶನ್ ಬಂದಿದೆ ನೋಡಿ, 6 ಮಾರ್ಕ್ಸ್ ಬಂದಿದೆ ಇಲ್ಲಿ, 2 ಮಾರ್ಕ್ಸಲ್ಲಿ. ನೆಕ್ಸ್ಟ್ ಬರೋಣ VBTನಲ್ಲಿ ಸೇಮ್ ಕಾಂಪ್ಲೆಕ್ಸ್ ಬಂದಿದೆಯಾ 3 ಮಾರ್ಕ್ಸ್ ಇಲ್ಲಿ. ನೆಕ್ಸ್ಟು ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಹೇಳಿದೆ 3 ಮಾರ್ಕ್ಸ್ ಬಂದಿದೆಯಾ, 6 ಮಾರ್ಕ್ಸ್ ಇಲ್ಲಿ ನೋಡಿ. ಇವೆರಡು ಇದರಲ್ಲಿ 6 ಮಾರ್ಕ್ಸ್ ಐತೆ, 2 ಕ್ವಶನ್. ನೆಕ್ಸ್ಟ್ ಬನ್ನಿ ಕ್ವಶನ್ ನಂಬರ್ 29, ಪ್ರಿಪ್ರೇಷನ್ ಆಫ್ ಪೊಟ್ಯಾಷಿಯಮ್ ಡೈಕ್ರೋಮೇಟರ್ನ ಇಂಡೈರೆಕ್ಟಾಗಿ ಕೊಟ್ಟಿದ್ದಾರೆ ನಿಮಗೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಷ್ಟೇ ಮಾಡುವಂಥದ್ದಲ್ಲಿ. ಸೊ 29 ಇದು 3 ಮಾರ್ಕ್ಸ್ ಆಯಿತು. ನೆಕ್ಸ್ಟು ಇಲ್ಲಾಯಿತು 3 ಮಾರ್ಕ್ಸು. ನೆಕ್ಸ್ಟ್ ಬರೋಣ ಕ್ವಶನ್ ನಂಬರ್ 31, ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಿದ್ದೆ, ಕೊಡ್ತಾರೆ ಅಂತ. ಕ್ವಶನ್ ನಂಬರ್ 32 ಹೇಳಿದ್ದೆ, ಇಂಪಾರ್ಟೆಂಟ್ ಕ್ವಶನ್ ಕೊಡ್ತಾರೆ ಅಂತ. ನೆಕ್ಸ್ಟ್ ವಾಟ್ ಆರ್ ಐಡಿಯಲ್ ಸೊಲ್ಯೂಷನ್ಸ್ ಅದು ಹೇಳಿದ್ದೆ ನಿಮಗೆ. ಮೆನ್ಷನ್ ದ 3 ಫ್ಯಾಕ್ಟರ್ಸ್ ವಿಚ್ ಆರ್ ಪ್ರಾಡಕ್ಟ್ ಆಫ್ ಎಲೆಕ್ಟ್ರಾಲಿಸಿಸ್ ಇದು ಹೇಳಿದೆ ನೋಡಿ. ಟೋಟಲ್ ಎಲ್ಲ ಕ್ವಶನ್ಸ್ ಇದರಲ್ಲಿ
2 ಮಾರ್ಕ್ಸ್ ನಿಮಗೆ 3 ಮಾರ್ಕ್ಸ್ ಕ್ವಶನ್ಸಲ್ಲಿ ಎಲ್ಲ ಆಲ್ಮೋಸ್ಟ್ ಕ್ವಶನ್ಸು ಬಂದಿತ್ತು ನೋಡಿ. ಈಗ 3 4 12 ಮಾರ್ಕ್ಸ್ ಇಲ್ಲಿ ಬಂದಿದೆ. ನಾನು ಹೇಳ್ತಿರೋದು ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ನಾನು ನಿಮಗೆ ಹೇಳ್ತಿರೋದು. ನೆಕ್ಸ್ಟ್ ಬನ್ನಿ, ಇಲ್ಲೂ ಅಷ್ಟೇ, ಬಟ್ ಇಂಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಬಟ್ ನಿಮ್ಗೆ ಅಲ್ಲಿ ಡೈಸ್ಯಾಕ್ರೈಡ್ ಸ್ಟ್ರಕ್ಚರ್ಸ್ ಹೇಳಿದೆ, ಎಸೆನ್ಷಿಯಲ್ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಹೇಳಿದೆ. ಸೊ ಇಲ್ಲಿ 4 ಮಾರ್ಕ್ಸು. ನೆಕ್ಸ್ಟ್ ಕ್ವಶನ್ ನಂಬರ್ 36 ಸಹ ನಾನು ನಿಮಗೆ ಹೇಳಿದೆ, ಯಾವುದು ಇಂಡೈರೆಕ್ಟಾಗಿ ಕೇಳಿದ್ದಾರೆ ನಿಮಗೆ ಇದನ್ನು. ಸೊ ಇಲ್ಲಿ ನಿಮಗೆ 3 ಮಾರ್ಕ್ಸು. ನೆಕ್ಸ್ಟ್ ರೆಸಿಮಿಕ್ ಮಾಡಿಫಿಕೇಶನ್ ಹೇಳಿದೆ, ಡೆಫಿನೇಷನ್ ಹೇಳಿದೆ ನಾನು ನಿಮಗೆ. ಸೊ ರೀಸನ್ ಯಾವ ಥರ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಗೇಬ್ರಿಯಲ್ ಥ್ಯಾಲಮೈಡ್ ಸಿಂಥಸಿಸ್ ಹೇಳಿದ್ದೆ 3 ಮಾರ್ಕ್ಸು. ಕಾರ್ಬೈಲಮೈನ್ ರಿಯಾಕ್ಷನ್ ಹೇಳಿದೆ ಇಲ್ಲಿ 5 ಮಾರ್ಕ್ಸು. ನೆಕ್ಸ್ಟ್ ಡಿಹೈಡ್ರೇಷನ್ ಆಫ್ ಎಥನಾಲ್ ಟು ಈಥೀನ್ 3 ಮಾರ್ಕ್ಸ್ ಬಂದಿತ್ತು. ಇದು ಅಷ್ಟೇ ನಿಮಗೆ ಇಂಡೈರೆಕ್ಟಾಗಿ ಬರುತ್ತೆ ಅಂತ ಈ ಕ್ವಶನ್ ಕೊಟ್ಟಿದೆ, ಇದು ಬಂದಿತ್ತು ನಿಮಗೆ. ಬಟ್ ಇದೊಂದು ಇರಲಿಲ್ಲ ಅಷ್ಟೇ, ಬಿಟ್ಟರೆ ಇನ್ನೆಲ್ಲ ಕವರ್ ಆಗಿತ್ತು ನಿಮಗೆ. ನೆಕ್ಸ್ಟ್ ಕ್ವಶನ್ ನಂಬರ್ 14 ಕವರ್ ಆಗಿತ್ತು ನಿಮಗೆ. HVZ ರಿಯಾಕ್ಷನ್ ಹೇಳಿದೆ ಬಂದಿತ್ತು. ಈಟಾಡ್ ರಿಯಾಕ್ಷನ್ ಇಂಡೈರೆಕ್ಟಾಗಿ ಕೇಳಿದ್ದಾರೆ. ಸೊ ಇದರಲ್ಲಿ ನಿಮಗೆ 4 ಮಾರ್ಕ್ಸ್ ಬಂದಿತ್ತು ನೋಡಿ. ಇನ್ನು ಬರದೇ ಇರೋದು ನಿಮಗೆ ಅಲ್ಲೊಂದು ಇಲ್ಲೊಂದು ಬಿಟ್ಟರೆ ನಿಮಗೆ ನೋಡಿ, ನಾನು ಹೇಳಿರುವಂಥ ಕ್ವಶನ್ಸು ನಾನು ನಿಮ್ಗೆ ಹೇಳಿದ್ದೆ ಮಿನಿಮಮ್ ನಿಮಗೆ 40 ಮಾರ್ಕ್ಸ್ ಬಂದೇ ಬರುತ್ತೆ ಅಂತ. ಬೇಕಾದ್ರೆ ಕೌಂಟ್ ಮಾಡಿ. ಇನ್ನು ನ್ಯೂಮರಿಕಲ್ಸ್ ಇನ್ಕ್ಲೂಡಿಂಗ್ ನ್ಯೂಮರಿಕಲ್ಸು ತೊಗೊಳ್ಳೋಣ ಈಗ. ಇನ್ನು ಆರ್ಗಾನಿಕ್ ಕೆಮಿಸ್ಟ್ರಿನಲ್ಲಿ ಬಂದಿದ್ದಾಯಿತು. ನ್ಯೂಮರಿಕಲ್ಸ್ ಬಂದರೆ ನಾನು ನಿಮಗೆ ಹೇಳಿದೆ, ನ್ಯೂಮರಿಕಲ್ಸಲ್ಲಿ ಇಲ್ಲಿ ರೌಲ್ಟ್ಸ್ ಲಾ ಮೇಲೆ ನಿಮಗೆ ಒಂದು ಕ್ವಶನ್ ಕೇಳ್ತಾರೆ ಅಂತ ಅಂದ್ಬಿಟ್ಟು, ಮತ್ತು ಕಾಲಿಗೇಟಿವ್ ಪ್ರಾಪರ್ಟೀಸಲ್ಲಿ ನೋಡಿ ಇಲ್ಲೊಂದು, ಮತ್ತು ಕಾಲಿಗೇಟಿವ್ ಪ್ರಾಪರ್ಟೀಸಲ್ಲಿ ಒಂದು ನ್ಯೂಮರಿಕಲ್ ನೋಡಿ, NCERT ನ್ಯೂಮರಿಕಲ್ ಇದು. ನೆಕ್ಸ್ಟು ನಿಮಗೆ ಆಕ್ಟಿವೇಶನ್ ಎನರ್ಜಿ ಮೇಲೆ ಒಂದು ನ್ಯೂಮರಿಕಲ್ ಕೇಳ್ತಾರೆ ಅಂತಂದಿದ್ರೆ ಕೇಳಿದ್ದಾರೆ. ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಮೇಲೆ ನ್ಯೂಮರಿಕಲ್ ಕೇಳ್ತಾರೆ ಅಂತ ಹೇಳಿದೆ, ಅದನ್ನು ಕೇಳಿದ್ದಾರೆ ನೋಡಿ. 4 ನ್ಯೂಮರಿಕಲ್ಲು ಬಂದಿದೆ. ಪ್ಲಸ್ ನಿಮಗೆ ಇಂಡೈರೆಕ್ಟಾಗಿ ಕೋಲ್ರಾಸ್ಟಾ ನ್ಯೂಮರಿಕಲ್ ಅಂತ ಹೇಳಿದ್ದೆ, ಬಟ್ ಇಂಡೈರೆಕ್ಟಾಗಿ ಬಂದಿದೆ. ಬಟ್ ಸ್ಟಿಲ್ ಬಿಡೋಣ. ಬಟ್ 46 ಎಕ್ಸಾಕ್ಟ್ ಇದೇ ಥರ ಕೊಡ್ತಾರೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ಟೈಮ್ ರಿಕ್ವೈರ್ಡ್ ಫಾರ್ ದ ಕಂಪ್ಲೀಷನ್ ಆಫ್ 30% ಈಸ್ ದಿಸ್ ಮಚ್, ಟೈಮ್ ರಿಕ್ವೈರ್ಡ್ ಫಾರ್ ದ ಕಂಪ್ಲೀಷನ್ ಆಫ್ 50% ಈಸ್ ಹೌ ಮಚ್, ಈ ಥರದ ಕ್ವಶನ್ಸೇ ಕೇಳ್ತಾರೆ ಅಂತಂದಿದೆ ನೋಡಿ. ನಿಮಗೆ ಇಲ್ಲಿ ನಿಮಗೆ ಆಲ್ಮೋಸ್ಟ್ 2 4 5 ನ್ಯೂಮರಿಕಲ್ಸ್ ಬಂದಿದೆ ಇಲ್ಲಿ. ಟೋಟಲ್ ನಿಮಗೆ ಇಲ್ಲಿ 15 ಮಾರ್ಕ್ಸ್ ಆಯಿತು. ಕೌಂಟ್ ಮಾಡಿ ಬೇಕಾದ್ರೆ. ಈಗ ನಿಮಗೆ 40 ಮಾರ್ಕ್ಸ್ಗಿಂತೂ ಜಾಸ್ತಿ ಬರಲಿಲ್ಲ ಅಂದರೆ ನೋಡಿ ಬೇಕಾದ್ರೆ ನೀವು ಕೌಂಟ್ ಮಾಡಿ, ಬಿಗಿನಿಂಗಿಂದ ಕೌಂಟ್ ಮಾಡಿ ನೀವು. ಸೊ ಇಲ್ಲಿ ನೋಡಿ 6 ಮಾರ್ಕ್ಸ್, ಇಲ್ಲಿ 6 12 12 12 ಪ್ಲಸ್ 3 15 15 ಪ್ಲಸ್ 12 ಆಲ್ಮೋಸ್ಟ್ ಬಂತು ಅಲ್ಲಿ 28 32 32 ಪ್ಲಸ್ 3 35 35 ಪ್ಲಸ್ 2 37 37 40 45 46 46 50 ಮಾರ್ಕ್ಸ್. ಆಲ್ಮೋಸ್ಟ್ ನಿಮಗೆ 55 ಮಾರ್ಕ್ಸಿಂದ 60 ಮಾರ್ಕ್ಸ್ವರೆಗೂ ನಿಮಗೆ ಫುಲ್ ಕಂಪ್ಲೀಟಾಗಿ ಇಂಪಾರ್ಟೆಂಟ್ ಕ್ವಶನ್ಸ್ ಓದ್ಕೊಂಡಿದ್ರು ನಿಮಗೆ ಮಿನಿಮಮ್ ಇಲ್ಲ ಅಂದರೂ 50 ಮಾರ್ಕ್ಸ್ಗೆ ಏನೂ ಮೋಸ ಇಲ್ಲ ಇಲ್ಲಿ. ಎಕ್ಸೆಪ್ಟ್ ನಿಮ್ಮ ಅದರಲ್ಲೂ ಒಂದು ನಿಮಗೆ MCQ ನಲ್ಲಿ ಕೆಲವೊಂದು ಕ್ವಶನ್ಸ್ ಕವರ್ ಆಗಿದ್ದಾವೆ. 50 ಮಾರ್ಕ್ಸ್ಗೇನು ಮೋಸ ಇಲ್ಲ. ನಾನು 40 ಮಾರ್ಕ್ಸ್ ಹೇಳಿದೆ, ನೀವು ಖಂಡಿತವಾಗಿ 45 ಮಾರ್ಕ್ಸ್ ಅಂತೂ ಮಿನಿಮಮ್ ಅಂತೂ ಈಸಿಯಾಗಿ ಸ್ಕೋರ್ ಮಾಡ್ಬೋದಾಗಿತ್ತು. ಈಗ ಡೈರೆಕ್ಟಾಗಿ ಬರೋಣ ನ್ಯೂಮರಿಕಲ್ಸ್ಗೆ. ನ್ಯೂಮರಿಕಲ್ ಸೊಲ್ಯೂಷನ್ಸ್ ನೋಡೋಣ. ಓಕೆ, ಕ್ವಶನ್ ನಂಬರ್ 41 ಬರೋದಾದರೆ ನ್ಯೂಮರಿಕಲ್ಸ್ ನಿಮಗಿಲ್ಲಿ. ಸೊ 41 ಪ್ಯೂರ್ಲಿ ರಿಲೇಟೆಡ್ ಟು ನಿಮಗೆ ರೌಲ್ಟ್ಸ್ ಲಾ ಮೇಲೆ ಇದೆ. ಟೋಟಲ್ ರಿಲೇಟಿವ್ ಲೋಯರಿಂಗ್ ವೇಪರ್ ಪ್ರೆಷರ್ ಮೇಲೆ. ಸೊ ರಿಲೇಟಿವ್ ಲೋಯರಿಂಗ್ ವೇಪರ್ ಪ್ರೆಷರ್ ಫಾರ್ಮುಲಾನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಇಲ್ಲಿ P10 ಮೈನಸ್ P1 ಡಿವೈಡೆಡ್ ಬೈ P10 ಇಸ್ ಈಕ್ವಲ್ ಟು W2 ಇಂಟು M1 ಡಿವೈಡೆಡ್ ಬೈ W1 ಇಂಟು M2. P10 ಡೇಟಾ ಇಲ್ಲಿ ಏನೇನು ಕೊಟ್ಟಿದ್ದಾರೆ, W1 ಕೊಟ್ಟಿದ್ದಾರೆ. P1 ಈಸ್ ಈಕ್ವಲ್ ಟು 80% ಲೋಯರ್ಡ್ ಅಂತಂದರೆ P1 ಈಸ್ ಈಕ್ವಲ್ ಟು 0.8 ಟೈಮ್ಸ್ ಆಫ್ P10 ಆಗುತ್ತೆ. M2 ಇಲ್ಲಿ 40 ಗ್ರಾಮ್ ಪರ್ ಮೋಲ್. M1 ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಆಕ್ಟೇನ್ದು ಮೋಲಾರ್ ಮಾಸ್ ಬಂದು 114 ಬರುತ್ತೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಟೋಟಲ್ ನಿಮಗೆ ಇಲ್ಲಿ 8 ಬರುತ್ತೆ. ಸೊ ಇಲ್ಲ ನೀವು ಡೈರೆಕ್ಟಾಗಿ ಈ ಫಾರ್ಮುಲಾನ ಅಪ್ಲೈ ಮಾಡಿದ್ದೀರಾ ಅಂತಂದರೆ N2 ಡಿವೈಡೆಡ್ ಬೈ N1 ಪ್ಲಸ್ N2 ಅಂತ ಅಪ್ಲೈ ಮಾಡಿದರೆ ನಿಮಗೆ ಇಲ್ಲಿ ಟೋಟಲ್ 10 ಗ್ರಾಮ್ ಬಂದಿರುತ್ತೆ ಆನ್ಸರ್. ನೆಕ್ಸ್ಟ್ 42 ನೋಡೋದಾದರೆ ಆಕ್ಟಿವೇಶನ್ ಎನರ್ಜಿ ಮೇಲೆ ಡೈರೆಕ್ಟ್ ಫಾರ್ಮುಲಾ ಇಲ್ಲಿ ಲಾಗ್ ಎ ಇಸ್ ಈಕ್ವಲ್ ಟು ಲಾಗ್ ಎ ಮೈನಸ್ EA ಬೈ 2.303 RT. ಇದರಲ್ಲಿ ಅವರು ನಿಮಗೆ ಡೇಟಾ ಕೊಟ್ಟಿದ್ದಾರೆ. ಲಾಗ್ ಎ ಇಸ್ ಈಕ್ವಲ್ ಟು 14.34 ಮೈನಸ್ 1.25 ಇಂಟು 10⁴ ಡಿವೈಡೆಡ್ ಬೈ ಟಿ. ಇದನ್ನು ಕಂಪ್ಯಾರಿಸನ್ ಮಾಡಬೇಕಾಗತ್ತೆ ನೀವು. EA ಬೈ 2.303 RT ಪ್ಲೇಸಲ್ಲಿ ನಿಮಗೆ ಇದಿರೋದ್ರಿಂದ ಅದನ್ನು ಕಂಪ್ಯಾರಿಸನ್ ಮಾಡಿದಾಗ ನಿಮಗೆ ಇಲ್ಲಿ ಬರುತ್ತೆ. ಸೊ ಆಕ್ಟಿವೇಶನ್ ಎನರ್ಜಿ ನಿಮಗೆ ಆಲ್ಮೋಸ್ಟ್ ಇಲ್ಲಿ 2,39,340 ಜೌಲ್ ಪರ್ ಮೋಲ್ ಬರುತ್ತೆ. ದಟ್ಸ್ ನಥಿಂಗ್ ಬಟ್ 239.34 ಕಿಲೋ ಜೌಲ್ ಪರ್ ಮೋಲ್. ನೆಕ್ಸ್ಟ್ 43 ನ್ಯೂಮರಿಕಲ್ ನೋಡೋದಾದರೆ ಸಿಂಪಲ್ ಕ್ವಶನ್. ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲ್ ಇಸ್ ಈಕ್ವಲ್ ಟು 0.059 ಡಿವೈಡೆಡ್ ಬೈ N ಲಾಗ್ ಎ ಸಿ. ಲಾಗ್ ಎ ಸಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ ಸೊ N ಇಂಟು ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲ್ ಡಿವೈಡೆಡ್ ಬೈ 0.059 ಆಗುತ್ತೆ. ಸೊ N ವ್ಯಾಲ್ಯೂ ಇಸ್ 2 ಇಂಟು 0.230 ಡಿವೈಡೆಡ್ ಬೈ 0.59.
ಸೊ log K is equal to 7.783 ಆಗುತ್ತೆ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 44 ನೋಡೋದಾದರೆ M2 ಮೋಲಾರ್ ಮಾಸ್ ಕ್ಯಾಲ್ಕುಲೇಷನ್, ಕಾಲಿಗೇಟಿವ್ ಪ್ರಾಪರ್ಟಿ, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. M2 is equal to Kf into W2 into 1000 divided by delta TF into W1. So Kf value 5.12, W2 is 1000 divided by delta TF is 0.4 into W1 is 50. So total molar mass is 256 gram per mole. NCERT question idu. Next question number 45. Kohlraas law ಮೇಲೆ ನ್ಯೂಮರಿಕಲ್ ಇದು. ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಫಾರ್ ದ ಕ್ಯಾಲ್ಸಿಯಂ ಕ್ಲೋರೈಡ್ ಕೊಟ್ಟಿದ್ದಾರೆ, ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಫಾರ್ ದ ಕ್ಯಾಲ್ಸಿಯಂ ಕೊಟ್ಟಿದ್ದಾರೆ, ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಫಾರ್ ಕ್ಲೋರೈಡ್ ಅಯನ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಕೋಲ್ರಾಸ್ ಲಾ ಅಪ್ಲೈ ಮಾಡಿದ್ರೆ ಸೊ ನಿಮಗೆ ಇದು ಬರುತ್ತೆ ಫಾರ್ಮುಲಾ. ಸೊ ಅದಕ್ಕೆ ನಾವು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಕ್ಲೋರೈಡ್ ಇಟ್ಕೊಂಡು ಕ್ಯಾಲ್ಸಿಯಮನ್ನು ರೈಟ್ ಸೈಡ್ ಕಳಿಸಿದ್ರೆ ನಿಮಗೆ ಟೋಟಲ್ ನಿಮಗೆ ಈ ಥರ ರೀಅರೇಂಜ್ ಮಾಡ್ಕೊಂಡೋದು. ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಫಾರ್ ದ ಕ್ಯಾಲ್ಸಿಯಂ ಕ್ಲೋರೈಡ್ ಇಸ್ 271.6, ಕ್ಯಾಲ್ಸಿಯಂ is 119. So 271.6 minus 119 is equal to 152.6 divided by 2. That's equal to limiting molar conductivity for the chloride ion is equal to 76.3 Simon centimeter square per mole. Next last numerical ಬರೋದಾದರೆ K is equal to again ನನಗೆ 30%, it will take 40 minutes for the completion of 30%, time required for the completion of 50% half life. ಸೊ ಫಸ್ಟ್ ನೀವೇನು ಮಾಡಬೇಕು, ರೇಟ್ ಕಾನ್ಸ್ಟೆಂಟನ್ನು ಫೈಂಡ್ ಔಟ್ ಮಾಡ್ಕೋಬೇಕು ಬೈ ಯೂಸಿಂಗ್ ದಿಸ್ ಫಾರ್ಮುಲಾ. K is equal to 2.303 divided by 40 log 100 divided by 70. ಸೊ K ವ್ಯಾಲ್ಯೂ ನಿಮಗೆ 0.08919118 ಪರ್ ಮಿನಿಟ್ ಬರುತ್ತೆ. ಅದೇ ಸೇಮ್ ನೆಕ್ಸ್ಟ್ ಈಕ್ವೇಷನಲ್ಲಿ ಹಾಫ್ ಲೈಫ್ ಇಸ್ ಈಕ್ವಲ್ ಟು 0.693 ಡಿವೈಡೆಡ್ ಬೈ K ಅಪ್ಲೈ ಮಾಡಿದ್ರೆ K ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಹಾಫ್ ಲೈಫ್ ಇಸ್ ಈಕ್ವಲ್ ಟು 77.71 ಮಿನಿಟ್ ಬರುತ್ತೆ. ಇಷ್ಟು ನಿಮಗೆ ನ್ಯೂಮರಿಕಲ್ ಟೋಟಲ್ 46 ಆನ್ಸರ್ ಆಯಿತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಸೊ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.